ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತು ನಾನು ಹೆಸರು ಕಾಳು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಕಪ್ ಆಗುವಷ್ಟು ಹೆಸರು ಕಾಳನ್ನ ತೆಗೆದುಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನೀವು ಹುರ್ಕೋಬೇಕು. ಇದು ಬ್ರೌನ್ ಕಲರ್ ಬರುವ ತನಕ ನೀವು ಅದನ್ನ ಹುರಿಬೇಕು. ಇಲ್ಲಿ ನಾನು ಒಂದು 25ರಿಂದ 30 ಜನಕ್ಕೆ ಆಗುವಷ್ಟು ಜ್ಯೂಸ್ ಅನ್ನ ಮಾಡ್ತಾ ಇದ್ದೀನಿ. 2 ಕಪ್ ಅಲ್ಲಿ ಅಷ್ಟು ಜ್ಯೂಸ್ ಆಗತ್ತೆ. ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಹುರಿದಾಗಿದೆ. ಇದನ್ನ ನೀವು ಸ್ವಲ್ಪ ತಣ್ಣದ ಮೇಲೆ ತಣ್ಣೀರನ್ನ ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಅದನ್ನ ನೀವು ಸ್ವಲ್ಪ ಮಾಡ್ಕೊಳ್ತೀನಿ ಅಂದ್ರೆ ಒಂದ್ ಚಿಕ್ಕ ಗ್ಲಾಸ್ ಅಲ್ಲಿ ತಗೋಬಹುದು. ಒಂದ್ 4 ಜನಕ್ಕಾಗುವಷ್ಟು ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕೊಂಡಿದ್ದೀನಿ. ಇದಕ್ಕೆ ಇಲ್ಲಿ ಹುರಿದಿಟ್ಕೊಂಡಂತಹ ಹೆಸರು ಕಾಳಿಗೆ ನಾನು ತೊಳೆದಾಗಿದೆ. ಇವಾಗ ಅರ್ಧ ಇಂಚು ಶುಂಠಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಏಲಕ್ಕಿಯನ್ನ ಫುಲ್ 1 ತಗೊಂಡಿದ್ದೀನಿ. ನೀವು ಸ್ವಲ್ಪ ತಗೊಂಡ್ರೆ ಇದ್ರ ಕ್ವಾಂಟಿಟಿನೂ ಕೂಡ ಸ್ವಲ್ಪ ಮಾಡ್ಕೊಳ್ಳಿ. ಇವಾಗ ಇದೆಲ್ಲವನ್ನ ನೀವು ಗ್ರೈಂಡರಿಗೆ ಹಾಕೊಂಡು ಚೆನ್ನಾಗಿ ನೈಸಾಗಿ ರುಬ್ಬೇಕು. ಇದ್ರ ಜೊತೆಗೆ ನೀವು ಕಾಯಿನ ಕೂಡ ಸೇರಿಸ್ಕೋಬಹುದು. ಅದು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಹೆಸರು ಕಾಳಿದಷ್ಟೇ ಮಾಡ್ತಾ ಇದ್ದೀನಿ. ಇದನ್ನ ನೀವು ಚೆನ್ನಾಗಿ ನೈಸ್ ಆಗೋ ತನಕ ರುಬ್ಕೊಳ್ಳಿ. ಫೈನ್ ಆಗಿ ನೈಸ್ ಆಗ್ಬೇಕು. ನಾನು ಇಲ್ಲಿ 1.5 ಕಪ್ಪಿನಷ್ಟು ಬೆಲ್ಲವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಸ್ವೀಟ್ ನೋಡ್ಕೊಂಡು ಸೇರಿಸ್ಕೊಳ್ಳಿ. ತುಂಬಾ ಸ್ವೀಟ್ ಬೇಕಂದ್ರೆ ಈಕ್ವಲ್ ಆಗಿ ತಗೋಬಹುದು. ಇವಾಗ 2 ಕಪ್ಪಿಗೆ 2 ಕಪ್ಪು ಬೆಲ್ಲ ತಗೋಬಹುದು. ನಾನಿಲ್ಲಿ ಒಂದು ಅರ್ಧ ಕಪ್ ಕಡಿಮೆ ತಗೊಂಡಿದ್ದೀನಿ. ಸ್ವೀಟ್ ಸ್ವಲ್ಪ ಮೀಡಿಯಂ ಆಗಿ ಇರುತ್ತೆ, ಅತಿ ಸ್ವೀಟ್ ಇರಲ್ಲ. ನಿಮ್ಗೆ ತುಂಬಾ ಸ್ವೀಟ್ ತಿನ್ನೋರಾದ್ರೆ ಎಕ್ಸ್ಟ್ರಾ ಸ್ವೀಟ್ ಅನ್ನು ಕೂಡ ಸೇರಿಸ್ಕೊಳ್ಳಿ. ಇವಾಗ ಕಂಪ್ಲೀಟ್ ಆಗಿ ನಮ್ಮ ಜ್ಯೂಸ್ ರೆಡಿ ಆಗಿದೆ. ತುಂಬಾ ತೆಳು ಮಾಡ್ಕೊಳ್ಳಿ. ಯಾವಾಗ್ಲೂ ದಪ್ಪ ಇರಬಾರ್ದು. ದಪ್ಪ ಇದ್ರೆ ಇದು ಕುಡಿಯಕ್ಕಾಗಲ್ಲ. ನಿಮ್ಗೆ ಐಸ್ ಕ್ಯೂಬ್ ಕೂಡ ಆಪ್ಷನಲ್ ಆಗಿ ತಗೊಳ್ಳಿ. ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಹಾಗೇನೂ ಕೂಡ ಕುಡಿಬಹುದು, ಚೆನ್ನಾಗಿರತ್ತೆ. ಇವಾಗ ನಾನಿಲ್ಲಿ ಒಂದು ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ. ಜ್ಯೂಸ್ ಇವಾಗ ರೆಡಿ ಆಗಿದೆ. ಈ ಬೇಸಿಗೆಗಾಲಿಗೆ ಕೂಲ್ ಆಗಿ ಈ ತರ ಜ್ಯೂಸ್ ಮಾಡ್ಕೊಂಡು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕುಡಿಬಹುದು. ನಾವಿಲ್ಲಿ ಶುಂಠಿ, ಜೀರಿಗೆ, ಏಲಕ್ಕಿಯನ್ನ ಹಾಕಿರೋದ್ರಿಂದ ಇದು ಸ್ವಲ್ಪ ಕೋಲ್ಡ್ ಆಗದೆ ಇರುವಾಗ್ಲೂ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ತುಂಬಾ ಯೂಸ್ ಆಗತ್ತೆ. ಒಮ್ಮೆ ಟ್ರೈ ಮಾಡಿ ಈ ಬೇಸಿಗೆಗಾಲಲ್ಲಿ. ನಿಮ್ಗೂ ಹೇಗ್ ಬಂತಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್